ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಕ್ಯಾಪ್ಟನ್ಸಿ ಆಯ್ಕೆ ನಡೀತಾ ಇದೆ. ಅದು ಸೊ ಜನಗಳ ಒಂದು ವೋಟಿಂಗ್ ಪ್ರಕಾರನೇ ಸೊ ಇಲ್ಲಿ ಕ್ಯಾಪ್ಟನ್ಸಿ ನಡೀತಿರುವಂಥದ್ದು. ಆ್ಯಂಡ್ ಇಲ್ಲಿ ಈ ವಾರ ಯಾರ್ಯಾರಿಗೆ ಪತ್ರಗಳು ಸಿಕ್ಕಿದೆ ಸೊ ಅವರವರು ಸೇಫ್ ಆಗಿದ್ದಾರೆ. ಜೊತೆಗೆ ಸೊ ಸೇಫ್ ಆಗಿರುವಂಥ ಕಂಟೆಸ್ಟೆಂಟ್ಗಳೇ ಸೊ ಇಲ್ಲಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಕೆಲವು ಒಂದು ಜನಗಳಿಗೆ ಲೆಟರ್ ಸಿಕ್ಕಿದೆ, ಜೊತೆಗೆ ಅವರು ಇಮ್ಯುನಿಟಿ ಪಡ್ಕೊಂಡು ಸೊ ಈ ವಾರ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದೀವಿ, ಅಭಿ ಸೇವ್ ಆಗಿದ್ರು. ಅದಾದಮೇಲೆ ಸೊ ರಿಷಾ ಅವರು ಸೇವ್ ಆದರು. ಆಮೇಲೆ ಮಾಳು ಆ್ಯಂಡ್ ರಘು ಅವರು. ಸೊ ಇಷ್ಟು ಜನಗಳು ನಮಗೆ ಆಲ್ರೆಡಿ ಸೇವ್ ಆಗಿದ್ದಾರೆ ಅಂತ ಎಪಿಸೋಡ್ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಆದರೆ ಸೊ ಇಲ್ಲಿ ಕಾವ್ಯ ಆ್ಯಂಡ್ ಜಾನ್ವಿ ಕೂಡ ಈ ಲಿಸ್ಟಿಗೆ ಆ್ಯಡ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ನಮಗೆ ಒಂದು ಕನ್ಫರ್ಮ್ ಆಗ್ತಿರುವಂಥದ್ದು ಏನು ಅಂತಂದರೆ, ಇಲ್ಲಿ ಕಾವ್ಯ ಆ್ಯಂಡ್ ಗಿಲ್ಲಿ ಅಂತ ಬಂದಾಗ ಸೊ ಕಾವ್ಯ ಅವರಿಗೆ ಆ ಲೆಟರ್ ಸಿಕ್ಕಿದೆ, ಅಂದರೆ ಗಿಲ್ಲಿ ಅವರು ತೊಗೊಂಡು ಬಂದಿರುವಂಥದ್ದು. ಅಂದರೆ ಇಲ್ಲಿ ಕಾವ್ಯ ಅವರು ಸೊ ಗಿಲ್ಲಿ ಲೆಟರ್ ತೊಗೊಂಡು ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ಇಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಅಂತ ಬಂದಾಗ ಸೊ ಅಶ್ವಿನಿ ಅವರಿಗೆ ಲೆಟರ್ ಸಿಕ್ಕಿಲ್ಲ, ಸೊ ಜಾನ್ವಿ ಅವರಿಗೆ ಲೆಟರ್ ಸಿಕ್ಕಿದೆ. ಅದಕ್ಕೋಸ್ಕರ ಜಾನ್ವಿ ಅವರ ಒಂದು ಇಮ್ಯುನಿಟಿ ಪಡ್ಕೊಂಡು ಅವರು ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ರಕ್ಷಿತಾ ಆ್ಯಂಡ್ ಇನ್ನೊಂದು ರಾಶಿಕಾ ಅಂತಂದಾಗ ಸೊ ಅವರಿಬ್ಬರಿಗೂ ಕೂಡ ಸೊ ಲೆಟರ್ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಸೊ ಬೆಳಗಿನ ಪ್ರೋಮೋ ನೋಡಿದ್ರಿ, ಸೊ ಅಶ್ವಿನಿ ಅವರು ಹಠಾಡ್ಕೊಂಡು ಕೂತ್ಕೊಂಡಿದ್ರು. ನಾನಂತೂ ಒಮ್ಮತದ ಮೇರೆಗೆ ಸೊ ರಕ್ಷಿತಾಗೆ ಲೆಟರ್ ಕೊಡಲ್ಲ ಅನ್ನೋ ರೀತಿಯಲ್ಲಿ ಸೊ ಅದೇ ಆಗಿರುವಂಥದ್ದು. ಇಬ್ಬರು ಕೂಡ ಲೆಟರ್ ಸಿಕ್ಕಿಲ್ಲ, ಅದು ಸೊ ಒಮ್ಮತ ಆಗಿಲ್ಲ. ಸೊ ಅದಕ್ಕೋಸ್ಕರ 2 ಲೆಟರ್ ಕೂಡ ಸ್ರೆಡ್ಡಿಂಗ್ ಮಷಿನ್ಗೆ ಹೋಗಿದೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇದು ಲೆಟರ್ ಜೊತೆಗೆ ಸೊ ಯಾರ್ಯಾರಿಗೆ ಇಮ್ಯುನಿಟಿ ಸಿಕ್ಕಿದೆ ಅನ್ನುವಂಥದ್ದು 6 ಜನಕ್ಕೆ ಸಿಕ್ಕಿದೆ. ಅಭಿ, ಮಾಳು, ರಘು, ಕಾವ್ಯ, ಜಾನ್ವಿ ಆ್ಯಂಡ್ ರಿಷಾ. ಸೊ ಇಲ್ಲಿ ಇವ್ರಿಗೆ ಒಂದು ಕ್ಯಾಪ್ಟನ್ಸಿ ಒಂದು ಹೊಡೆದಾಟ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಯಾವ ರೀತಿಯಲ್ಲಿ ಕ್ಯಾಪ್ಟನ್ ಆಯ್ಕೆ ಮಾಡ್ತಾರೆ ಅಂತಂದರೆ ಜನಗಳ ಒಂದು ಓಟಿನ ಪ್ರಕಾರನೇ ಸೊ ಈ ಒಂದು ಕ್ಯಾಪ್ಟನ್ಸಿ ಆಯ್ಕೆ ಮಾಡುವಂಥದ್ದು. ಬಿಗ್ ಬಾಸ್ ಮನೆಗೆ ಆಡಿಯನ್ಸ್ಗಳು ಸೊ ನುಗ್ಗಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ಸಿ ಓಟಕ್ಕೆ ಮಾಳು ಖಡಕ್ ಮತ್ತು ಅಂತ ಒಂದು ಹೆಸರಿನೊಂದಿಗೆ ಪ್ರೋಮೋ ಕೂಡ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಆಯ್ಕೆಗೆ ಸೊ ನಮ್ಮ ಮಾಳು ಅವರು ಸಖತ್ತಾಗಿರುವಂಥ ಒಂದು ಸ್ಪೀಚ್ ಕೂಡ ಕೊಡ್ತಿದ್ದಾರೆ, ಅದ್ಭುತವಾಗಿ ಕೊಡ್ತಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಹೇಳುವಂಥದ್ದು ಏನು ಅಂತಂದರೆ, ಸೊ ನಿಮ್ಮನ್ನು ಪ್ರೀತಿಸುವ ಜನರು ಈ ಮನೆಗೆ ಆಗಮಿಸಲಿದ್ದಾರೆ. ಸೊ ವೀಕ್ಷಕರ ಮನಸ್ಸಿನ ಒಂದು ಯಶಸ್ವಿಯಾಗಿ ಯಾರು ಗೆಲ್ತಾರೆ ಸೊ ಅಲ್ಲಿ ಈ ಒಂದು 6 ಜನರಲ್ಲಿ ಒಬ್ಬರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಮಾಳು ಅವರ ಒಂದು ಸ್ಪೀಚ್ನ ಇಲ್ಲಿ ತೋರಿಸಿರುವಂಥದ್ದು. ಆ್ಯಂಡ್ ಮಾಳು ಅವರು ಖಡಕ್ ಆಗಿರುವಂಥ ಒಂದು ಸ್ಪೀಚ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮಾಳು ಅವ್ರ ಬಗ್ಗೆ ಹೇಳ್ತಿರುವಂಥದ್ದು ಏನು ಅಂತಂದರೆ, ಸೊ ಈ ಬಿಗ್ ಬಾಸ್ ಮನೆ ಒಳಗಡೆಗೆ ನನಗೆ ಸ್ಟ್ಯಾಂಡ್ ತೊಗೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಆಗುವಂಥ ಜಗಳಗಳು ಏನಕ್ಕೆ ಆಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಸ್ಟ್ಯಾಂಡ್ ತೊಗೊಳ್ಳೋವಂಥ ಅವರಷ್ಟು ಹುಚ್ಚರು ಯಾರೂ ಇಲ್ಲ. ಆಮೇಲೆ ಸ್ಟ್ಯಾಂಡ್ ತೊಗೊಳಕ್ಕೆ ಹೋದ್ರೆ ಇವರೇ ಹುಚ್ಚರು ಆಗ್ತಾರೆ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು. ಜೊತೆಗೆ ಸೊ ಈ ಕ್ಯಾಪ್ಟನ್ಸಿ ಮಾಡೇ ಮಾಡ್ತೀನಿ, ಹಳ್ಳಿ ಹುಡುಗನ ಗತ್ತು ಗಮ್ಮತ್ತು ತಾಕತ್ತು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಖಡಕ್ ಆಗಿರುವಂಥ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೊನೆಯಲ್ಲಿ ಹೊಡಿ ಶಾವಿಗೆಗ ಮಜ್ಗೆ ಅನ್ನೋವಂಥ ಡೈಲಾಗ್ ಕೂಡ ಉತ್ತರ ಕರ್ನಾಟಕ ಡೈಲಾಗ್ನ ಫೇಮಸ್ ಡೈಲಾಗ್ನ ಹೊಡೆದ್ಬಿಟ್ಟು ಸೊ ತಮ್ಮ ಒಂದು ಭಾಷಣನ ಮುಗಿಸಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಜನಗಳ ಒಂದು ಸಪೋರ್ಟ್ ಕೂಡ ಅಷ್ಟೇ ಕಿರಿಸ್ತಾ ಆಡ್ತಿದ್ದಾರೆ. ಒಳಗಡೆಗೆ ಅಲ್ಲಿ ಗಿಲ್ಲಿ ಆ್ಯಂಡ್ ನಮ್ಮ ಚಂದ್ರಣ್ಣ ಎಲ್ಲ ಫುಲ್ ನೋಡ್ತಾ ಇದ್ದಾರೆ ಇಲ್ಲಿ ಹೊರಗಡೆ ನಡೆಯುವಂಥ ಸ್ಪೀಚ್ಗಳು. ಆ್ಯಂಡ್ ಕಾವ್ಯ ಇನ್ನು ಮಿಕ್ಕಿರುವಂಥ ಎಲ್ಲರೂ ಕೂಡ ಒಂದು ಈ ಸ್ಪೀಚ್ ರೀತಿಯಲ್ಲಿ ಕೊಡ್ತಾರೆ. ಸೊ ಯಾರ ಒಂದು ಸ್ಪೀಚ್ ಅವ್ರಿಗೆ ಇಷ್ಟ ಆಗುತ್ತೆ ಜನಗಳಿಗೆ ಸೊ ಅವರಿಗೆ ವೋಟ್ ಮಾಡಿ ಒಂದು ಕ್ಯಾಪ್ಟನ್ ಮಾಡ್ತಾರೆ ಅಂತ ಹೇಳ್ಬೋದು. ನನಗೆ ಗೊತ್ತಿರೋಂಗೆ ಒಂದು ಇಲ್ಲಿ ಕಾವ್ಯ ಆಗಬೇಕು, ಇಲ್ಲ ಅಂತಂದರೆ ಅಗೇನ್ ನಮ್ಮ ಮಾಳು ಇಬ್ಬರೇ ಆಗಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಇಲ್ಲಿ ಜನಗಳ ಒಂದು ಒಮ್ಮತ ಮೀನ್ಸ್ ಬಹುಮತ ಅಂತಂದರೆ ಖಂಡಿತವಾಗ್ಲೂ ಅವರಿಬ್ಬರಿಗೇ ಸಿಗುತ್ತೆ ಅಂತ ಅನ್ಸುತ್ತೆ. ಒಂದು ಕಾವ್ಯ ಜೊತೆಗೆ ಗಿಲ್ಲಿ ಅವರ ಸಪೋರ್ಟ್ ಕೂಡ ಇರೋದ್ರಿಂದ ಸೊ ಎರಡರದ್ದು ಒಂದು ವೋಟಿಂಗ್ ಸೇರಿದ್ರೆ ಖಂಡಿತವಾಗ್ಲೂ ಕಾವ್ಯ ಕ್ಯಾಪ್ಟನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ ಕೇಸ್ ಮಾಳು ಹಳ್ಳಿ ಹುಡುಗ ಹಾಗೆ ಹೀಗೆ ಅಂತ ಏನಾದ್ರು ತಲೆಯಲ್ಲಿ ಬಂದರೆ ಜನಗಳಿಗೆ ಅವನು ಕೂಡ ಒಂದು ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಮಾಳು ಏನಾದರೂ ಸೇವ್ ಆದರೆ ಈ ವಾರ ಕೂಡ ಸೇವ್ ಆಗ್ತಾರೆ, ನೆಕ್ಸ್ಟ್ ವಾರ ಕೂಡ ಅವ್ರಿಗೆ ಇಮ್ಯುನಿಟಿ ಇರುತ್ತೆ. 2 ವಾರ ಅವ್ರನ್ನ ಅಲ್ಲಾಡ್ಸೋಕ್ಕೆ ಆಗಲ್ಲ ಅಂತಲೇ ಹೇಳ್ತೀನಿ. ಸೊ ನಿಮ್ಗೇನು ಅನಿಸುತ್ತೆ? ಸೊ ಯಾರು ಕ್ಯಾಪ್ಟನ್ ಆಗ್ತಾರೆ, ಯಾರು ಕ್ಯಾಪ್ಟನ್ ಆಗಲ್ಲ ಅಂತ ಅನಿಸುತ್ತೆ? ಆ್ಯಂಡ್ ಮಾಳು ಅವರ ಸ್ಪೀಚ್ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇದೇ ರೀತಿಯಲ್ಲಿ ಮಾಳು ಏನಾದರೂ ಖಡಕ್ ಆಗಿ ಇದೇ ರೀತಿಯಲ್ಲಿ ಒಂದು ಸ್ಪೀಚ್ನ ಕೊಟ್ಕೊಂಡು ಹೋಗ್ತಾ, ಜೊತೆಗೆ ಮನೆಯಲ್ಲಿ ಇದೇ ರೀತಿ ಖಡಕ್ ಆಗಿ ಆಟ ಆಡ್ತಾ ಹೋದರೆ ಖಂಡಿತವಾಗ್ಲೂ ಫಿನಾಲಿ ಹತ್ತತ್ರ ಅಂತೂ ಹೋಗ್ತಾರೆ. ನೋಡೋಣ, ಈ ಸ್ಪೀಚ್ಸಿಂದ ಅವರಿಗೆ ಮೇ ಬಿ ಕಾನ್ಫಿಡೆನ್ಸ್ ಬಂದಿರುತ್ತೆ ಅಂತ ಅನ್ಕೊತೀನಿ. ಸೊ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.